ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ರಾಣಾ ಕರೆದೊಯ್ಯುವ ರೂಟ್ ಮ್ಯಾಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ದೌಲಕುಂವಾ ಸರ್ದಾರ್ ಪಟೇಲ್ ಮಾರ್ಗವಾಗಿ ಅಕ್ಬರ್ ರೋಡ್ ಇಂಡಿಯಾ ಗೇಟ್ ನಿಂದ ಪಟಿಯಾಲ ಕೋರ್ಟ್ ಅನ್ನ ತಲುಪಲಾಗುತ್ತೆ. ಪಾಲಂನಿಂದ ಪಟಿಯಾಲ ಕೋರ್ಟ್ಗೆ ರಾಣನನ್ನ ಯಾವ ಮಾರ್ಗವಾಗಿ ಹಸ್ತಾಂತರ ಮಾಡಲಾಗುತ್ತೆ ಅನ್ನೋದರ ರೂಟ್ ಮ್ಯಾಪ್ ಇದೀಗ ಲಭ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಕೋರ್ಟ್ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಈಗಲೂ ಕೂಡ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸರಿಸುಮಾರು 1.25 ಗಂಟೆಗಳಾಯಿತು. ಆದರೂ ಕೂಡ ಪಾಲಂ ಏರ್ಪೋರ್ಟ್ನಲ್ಲೇ ಆತನ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಆತನ ರಾಣಾ ಹಸ್ತಾಂತರ ಪ್ರಕ್ರಿಯೆಗೆ ಸಂಬಂಧಪಟ್ಟ ಫಾರ್ಮಲ್ ಪ್ರೊಸೀಜರ್ಗಳನ್ನು ನೆರವೇರಿಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ನಟೇಶ್ ಕೂಡ ಪಾಲಂ ಏರ್ಪೋರ್ಟ್ ಬಳಿಯಿಂದಲೇ ನೇರ ಪ್ರಸಾರದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗುವ ಸಾಧ್ಯತೆ. ಮಾರ್ಗದುದ್ದಕ್ಕೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಕೆಳಭಾಗದಲ್ಲಿ ಆತನನ್ನ ಯಾವ ಮಾರ್ಗವಾಗಿ ಕರೆದುಕೊಂಡು ಹೋಗಲಾಗುತ್ತೆ ಅನ್ನೋದರ ದೃಶ್ಯವನ್ನ ಕೂಡ ನೀವು ಅದರ ಡೀಟೇಲ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಏನಾಗ್ತದೆ ಸದ್ಯಕ್ಕೆ? ರೂಟ್ ಮ್ಯಾಪ್ ಕೂಡ ಬಿಡುಗಡೆಯಾಗಿದೆ. ಯಾವ ಮಾರ್ಗವಾಗಿ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ಲಾಗತ್ತೆ ಅಂತ ಹೇಳಿ ಎಷ್ಟೊತ್ತಾಗಬಹುದು? ಸದ್ಯಕ್ಕೆ ಏನೆಲ್ಲ ಚಟುವಟಿಕೆ ನಡೀತಾ ಇದೆ ಅಲ್ಲಿ ವಿವರಿಸ್ತಾ ಹೋಗೋದಾದ್ರೆ? ಕೆಲವೇ ಕ್ಷಣಗಳಲ್ಲಿ ಏನು NIA ಟೀಮ್ ಈಗ ಹೊರಗಡೆ ಕರೆದುಕೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಒಳಗಡೆ ಎಲ್ಲಾ ಪ್ರಕ್ರಿಯೆಗಳನ್ನ ಕೂಡ ಪೂರ್ಣಗೊಳಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈಗ ನನ್ನ ಹಿಂಭಾಗದಲ್ಲೂ ಕೂಡ ತಾವು ನೋಡಬಹುದು, ಏನು ಏರ್ಬೇಸ್ ಏನಿದೆ ಅಂದ್ರೆ ಪಾಲಂ ಏರ್ಬೇಸ್ ಏನಿದೆ ಅದರ ಮುಂಭಾಗದಲ್ಲೇ ನಾನು ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇದೇ ಮಾರ್ಗದಲ್ಲಿ ಈಗ ಕೆಲವೇ ಕ್ಷಣಗಳಲ್ಲಿ NIA ಅಧಿಕಾರಿಗಳು ಈ ಒಂದು ಏನು ಪ್ರಕ್ರಿಯೆಯನ್ನ ಮುಗಿಸಿ ಆತನನ್ನ ಅಂದ್ರೆ ರಾಣನನ್ನ ಕರೆದುಕೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ತದನಂತರದಲ್ಲಿ ಆತನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರ ಅಥವಾ ಜೊತೆಗೆ ಈಗಾಗಲೇ ರೂಟ್ ಮ್ಯಾಪ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಎನ್ನುವಂಥದ್ದು. ರೂಟ್ ಮ್ಯಾಪ್ ನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಹಂಚಿಕೊಂಡಿರುವಂತದ್ದು. ಪ್ರಮುಖವಾಗಿ ಈತನನ್ನ ಏನು ಕೋರ್ಟ್ಗೆ ದಾಖಲಿಸಬೇಕಾಗುತ್ತೆ. ಯಾಕಂದ್ರೆ 24 ಗಂಟೆಯ ಒಳಗಡೆ ಈತನನ್ನ ಕೋರ್ಟ್ಗೆ ದಾಖಲು ಮಾಡಿ ಅಲ್ಲಿ ಕೂಡ ಅಂದ್ರೆ ಕೋರ್ಟ್ಗೆ ದಾಖಲು ಮಾಡಿದ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ಕೂಡ ನಡೆಯಲಿರುವಂತದ್ದು. ಈಗಾಗಲೇ ಈತನನ್ನ ಬಂಧಿಸಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಏನು ಪಾಲಂ ಏರ್ಪೋರ್ಟ್ ನಲ್ಲಿ ಈತನನ್ನ ಬಂಧನಕ್ಕೀಡು ಮಾಡಿ ಬಂಧನದ ಪ್ರಕ್ರಿಯೆಗಳನ್ನ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂರ್ಣಗೊಳಿಸಿ ಆತನನ್ನ ಹೊರಗಡೆ ಕರೆದುಕೊಂಡು ಬರ್ತಾರೆ. ಈಗಾಗಲೇ ಇನ್ನೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿರುವಂತದ್ದು. ಪಾಲಂ ಏರ್ಪೋರ್ಟ್ ಏನಿದೆ ಇದರ ಬಳಿ ಸಂಪೂರ್ಣ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಮಾಡಲಾಗಿರುವಂತದ್ದು. ಈ ಭಾಗದಲ್ಲಿ ಅಂದ್ರೆ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಏನು ಪಟಿಯಾಲ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಅಂದ್ರೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಏನು ಅಲ್ಲಿನ ಪ್ರಕ್ರಿಯೆಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂರ್ಣಗೊಳ್ಳುವಂತಹ ಸಾಧ್ಯತೆಗಳಿದೆ. ಪೂರ್ಣಗೊಂಡ ನಂತರದಲ್ಲಿ ಯಾಕಂದ್ರೆ ಸಾಕಷ್ಟು ಪ್ರಕ್ರಿಯೆಗಳಿದೆ. ಬಂಧನ ಪ್ರಕ್ರಿಯೆ ಆದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಆತನಿಂದ ಕಲೆ ಹಾಕಲಾಗುತ್ತೆ. ಯಾಕಂದ್ರೆ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಅಂದ್ರೆ ಈಗ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಜೊತೆಗೆ ಅಲ್ಲಿ ಮೆಡಿಕಲ್ ರಿಪೋರ್ಟ್ ಅಂದ್ರೆ ಮೆಡಿಕಲ್ ಚೆಕಪ್ ಕೂಡ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಆಂಬ್ಯುಲೆನ್ಸ್ ಇರ್ಬೋದು, ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕ್ರಿಯೆಯನ್ನ ನಡೆಸಲಿಕ್ಕೆ ಈಗಾಗಲೇ NIA ಅಧಿಕಾರಿಗಳು ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಮೆಡಿಕಲ್ ರಿಪೋರ್ಟ್ ಅನ್ನ ಅಲ್ಲಿ ಯಾವ ರೀತಿಯಾದ ಚೆಕಪ್ ನಡೆಯುತ್ತೆ ಅನ್ನುವಂಥದ್ದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ NIA ಅಧಿಕಾರಿಗಳು ಯಾವ ರೀತಿಯಾದಂತ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಂದಿಗೂ ಕುತೂಹಲ. ಯಾಕಂದ್ರೆ NIA ಅಧಿಕಾರಿಗಳಿಗೆ ಸಂಪೂರ್ಣವಾದಂತಹ ಏನು ಮಾಹಿತಿ ಇರುತ್ತೆ, ಸಂಪೂರ್ಣವಾದಂತಹ ಅಧಿಕಾರ ಇರುತ್ತೆ. ಆ ಅಧಿಕಾರದಲ್ಲಿ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ನಡೆಸ್ಕೊಳ್ತಾರೆ, ಯಾವ ರೀತಿಯಾದ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥದ್ದು ಅವರು ಅಧಿಕೃತವಾಗಿ ತಿಳಿಸಿದ ನಂತರದಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಮೆಡಿಕಲ್ ವಿಚಾರವಾಗಿ ಅಲ್ಲೇ ನಡೆಯುತ್ತಾ ಅಥವಾ ಹೊರಗಡೆ ಅಂದ್ರೆ NIA ಕಚೇರಿ ಇರ್ಬೋದು ಅಥವಾ ಪಾಟಿಯಾಲ ಕೋರ್ಟ್ಗೆ ಹೋಗುವ ಮಾರ್ಗದಲ್ಲಿ ಏನಾದ್ರು ಮಾಡ್ತಾರಾ ಎನ್ನುವಂತಹ ಅನುಮಾನ ಕೂಡ ಇದೆ. ಯಾಕಂದ್ರೆ ಒಳಗಡೆ ಸಾಕಷ್ಟು ಪ್ರಕ್ರಿಯೆಗಳು ನಡೆಯೋದ್ರಿಂದ ಯಾವ ಪ್ರಕ್ರಿಯೆಗಳು ನಡೆಯುತ್ತವೆ ಅನ್ನೋದರ ಸಂಪೂರ್ಣ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇದೊಂದು ಇಂಟರ್ನ್ಯಾಷನಲ್ ಲೆವೆಲ್ ಕೇಸ್ ಆಗಿರೋದ್ರಿಂದ ಪ್ರಮುಖವಾಗಿ
ಏನು ಅಮೆರಿಕಾದಲ್ಲೂ ಕೂಡ ಸಾಕಷ್ಟು ರಿಸ್ಟ್ರಿಕ್ಷನ್ ಇತ್ತು. ಆ ಎಲ್ಲಾ ರಿಸ್ಟ್ರಿಕ್ಷನ್ ಗಳನ್ನ ಅದಕ್ಕೆ ಸಂಬಂಧಪಟ್ಟಂತಹ ಯಾವ ರೀತಿ ಪರ್ಮಿಷನ್ ಗಳು ಬೇಕು ಆ ಎಲ್ಲಾ ರೀತಿಯ ಪರ್ಮಿಷನ್ ಗಳನ್ನ NIA ಅಧಿಕಾರಿಗಳು ತೆಗೆದುಕೊಂಡಿರೋದ್ರಿಂದ NIA ಅಧಿಕಾರಿಗಳು ಯಾವ ರೀತಿಯಾದಂತಹ ಪ್ರಕ್ರಿಯೆಯನ್ನ ಮುಂದುವರೆಸ್ತಾರೆ ಎನ್ನುವಂಥದ್ದು ತದನಂತರದಲ್ಲೇ ಕೂಡ ಗೊತ್ತಾಗಲಿರುವಂತದ್ದು. ಈಗಾಗಲೇ ಹೊರಭಾಗದಲ್ಲಿ ಸಂಪೂರ್ಣವಾಗಿ ಸೆಕ್ಯೂರಿಟಿಯನ್ನ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್ ಮತ್ತಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕ ಮಾಡ್ತೀನಿ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಮೆರಿಕಾದಿಂದ ಉಗ್ರನನ್ನ ಎಳೆದು ತರುವಲ್ಲಿ ಭಾರತ ಯಶಸ್ವಿಯಾಗಿದೆ. NIA ಅಧಿಕೃತವಾಗಿ ರಾಣಾನನ್ನ ವಶಕ್ಕೆ ಪಡೆದಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪಾಲಂ ಏರ್ಬೇಸ್ನಿಂದ ನೇರವಾಗಿ ಪಟಿಯಾಲ ಹೌಸ್ ಕೋರ್ಟ್ಗೆ ಉಗ್ರ ರಾಣಾನನ್ನ ಕರೆದುಕೊಂಡು ಹೋಗಲಾಗತ್ತೆ. ಇದಾದ ನಂತರದಲ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸ್ತಾರೆ NIA ಅಧಿಕಾರಿಗಳು. ಯಾವ ಮಾರ್ಗವಾಗಿ ಈತನನ್ನ ಕರ್ಕೊಂಡು ಹೋಗಲಾಗುತ್ತೆ ಅನ್ನೋದರ ರೂಟ್ ಮ್ಯಾಪ್ ಕೂಡ ಇದೀಗ ಬಿಡುಗಡೆ ಆಗಿದೆ. ಮಾರ್ಗದ ಉದ್ದಕ್ಕೂ ಕೂಡ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ಪಾಟಿಯಾಲ ಹೌಸ್ ಕೋರ್ಟ್ನಲ್ಲಿ NIA ಪರ SPP ಹಾಗೆ ರಾಣಾ ಪರ ವಕೀಲರು ಕೂಡ ಹಾಜರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ರಾಣಾ ಕರೆದೊಯ್ಯುವ ರೂಟ್ ಮ್ಯಾಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ದೌಲಕುಂವಾ ಸರ್ದಾರ್ ಪಟೇಲ್ ಮಾರ್ಗವಾಗಿ ಅಕ್ಬರ್ ರೋಡ್ ಇಂಡಿಯಾ ಗೇಟ್ನಿಂದ ಪಟಿಯಾಲ ಕೋರ್ಟ್ ಅನ್ನ ತಲುಪಲಾಗುತ್ತೆ. ಪಾಲಂನಿಂದ ಪಟಿಯಾಲ ಕೋರ್ಟ್ಗೆ ರಾಣನನ್ನ ಯಾವ ಮಾರ್ಗವಾಗಿ ಹಸ್ತಾಂತರ ಮಾಡಲಾಗುತ್ತೆ ಅನ್ನೋದರ ರೂಟ್ ಮ್ಯಾಪ್ ಇದೀಗ ಲಭ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಕೋರ್ಟ್ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಈಗಲೂ ಕೂಡ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸರಿಸುಮಾರು 1.25 ಗಂಟೆಗಳಾಯಿತು. ಆದರೂ ಕೂಡ ಪಾಲಂ ಏರ್ಪೋರ್ಟ್ನಲ್ಲೇ ಆತನ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಆತನ ರಾಣಾ ಹಸ್ತಾಂತರ ಪ್ರಕ್ರಿಯೆಗೆ ಸಂಬಂಧಪಟ್ಟ ಫಾರ್ಮಲ್ ಪ್ರೊಸೀಜರ್ಗಳನ್ನ ನೆರವೇರಿಸಲಾಗ್ತಾ ಇದೆ. ನಾನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ನಟೇಶ್ ಕೂಡ ಪಾಲಂ ಏರ್ಪೋರ್ಟ್ ಬಳಿಯಿಂದಲೇ ನೇರ ಪ್ರಸಾರದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗುವ ಸಾಧ್ಯತೆ. ಮಾರ್ಗದುದ್ದಕ್ಕೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನ ಕೆಳಭಾಗದಲ್ಲಿ ಆತನನ್ನ ಯಾವ ಮಾರ್ಗವಾಗಿ ಕರೆದುಕೊಂಡು ಹೋಗಲಾಗುತ್ತೆ ಅನ್ನೋದರ ದೃಶ್ಯವನ್ನ ಕೂಡ ನೀವು ಅದರ ಡೀಟೇಲ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಏನಾಗ್ತದೆ ಸದ್ಯಕ್ಕೆ? ರೂಟ್ ಮ್ಯಾಪ್ ಕೂಡ ಬಿಡುಗಡೆಯಾಗಿದೆ. ಯಾವ ಮಾರ್ಗವಾಗಿ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ